ವರ್ಷ 3 ತಿಂಗಳಲ್ಲಿ ಇಷ್ಟು ನಮ್ಮ ಪ್ರಪಂಚಗಳು ಎಲ್ಲ ಕ್ಲೀನ್ ಆಗಿ ಇದ್ದಾರೆ. ಇದು ಉದ್ದೇಶ ಏನಿಷ್ಟೇ, ಅಪಘಾತಗಳನ್ನ ಕಡಿಮೆ ಮಾಡಬೇಕಂತ ಉದ್ದೇಶ ಒಂದೇ. ಮುಂದಿನ ವರ್ಷದಲ್ಲಿ ಶೂನ್ಯ ಆಗಬೇಕು ಅಪಘಾತಗಳು. ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇರುತ್ತೆ. ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಸುಮಾರು 12,000 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿ ವರ್ಷ. ಇದರಲ್ಲಿ ಸುಮಾರು 700 ಜನ 800ರಿಂದ 300-350 ಜನ ಬಲಿ ಆಗ್ತಾ ಇದ್ದಾರೆ. ಏನೋ ಬರೀ ಅಪಘಾತಗಳಿಂದ. ಇಷ್ಟು ನಾವು ಇದೆಲ್ಲ ಕಡಿಮೆ ಮಾಡಬೇಕು ಅಂತಲೇ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಯಾವ ತರ ಗಾಡಿ ಓಡಿಸ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಕೊಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ 16 ವರ್ಷ 18 ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು. ಅದಕ್ಕೆ ಏನ್ ಪನಿಷ್ಮೆಂಟ್ ಅಂತ ಹೇಳಿ ಇವಾಗ ಇದೆ. ಪನಿಷ್ಮೆಂಟ್ ಅಂದ್ರೆ 3 ತಿಂಗಳು ಪನಿಷ್ಮೆಂಟ್ ಇದ್ದೇ ಇದೆ, ಬರೀ ದಂಡ ಅಲ್ಲ. 25,000 ಪ್ಲಸ್ 3 ತಿಂಗಳು ಪನಿಷ್ಮೆಂಟ್. ಬರೀ ಫಸ್ಟ್ ಅಫೆನ್ಸ್ ಅಲ್ಲ, ಫಸ್ಟ್ ಅಫೆನ್ಸ್ಗೆ ಇದೆ 3 ತಿಂಗಳ ಜೈಲು ಶಿಕ್ಷೆ. ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಇವತ್ತಿನಿಂದ ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸಲೇಬಾರ್ದು. 10 ಬಿಲೋ ಅದ್ರ ಪರಿಣಾಮ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಅದು ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ ಇಂದ ಎಷ್ಟು ಅಪಘಾತವಾಗಿದೆ ಅಂತ. ವಿತೌಟ್ ಹೆಲ್ಮೆಟ್ ಹೆಂಗ್ ಓಡಿಸ್ತಾ ಇದ್ರೆ ಅಂತ ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ. ಬರೀ ನೀವು 500 ರೂಪಾಯಿ ದಂಡ ಕೊಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ. ಅದು ನಿಮ್ಮ ಸೇಫ್ಟಿಗೋಸ್ಕರ ಒಂದ್ ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದ್ ಸಲ ಫೈನ್ ಹಾಕೋಬಾರ್ದು. ಹಂಗಿರ್ಬೇಕು ನೀವೆಲ್ಲ. ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ನಿಮ್ಮ ಅವೇರ್ನೆಸ್, ಅದು ನಿಮ್ಮ ಜೀವನ ಮತ್ತು ಇದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು. ಮತ್ತೆ ತ್ರಿಬಲ್ ರೈಡಿಂಗು ಡಬಲ್ ಇಬ್ಬರು ಹಾಕಿದಾಗ ಇಬ್ರು ಹೆಲ್ಮೆಟ್. ಮತ್ತೆ ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟ್ದಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ. ಏನ್ ಗೊತ್ತಾ, 4 ವರ್ಷ ಒಳಗೆ ಕಡ್ಡಾಯವಾಗಿ ಹೆಲ್ಮೆಟ್ ISI ಇರಬೇಕು. ISI ಮೇಡಮ್ ₹100 ಅವೆಲ್ಲ ಬೇಡ. ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಇವು ಅವೆಲ್ಲ ಹೆಲ್ಮೆಟ್ ಇರೋವೆಲ್ಲ. ಸೊ PI ಹಾಕಿರ್ಬೇಕು ಹೈಕೋರ್ಟ್ ಅಲ್ಲಿ. ಏನಂದ್ರೆ ಮಕ್ಕಳ ಅವೇರ್ನೆಸ್ ಬಗ್ಗೆ, ಸೇಫ್ಟಿ ಬಗ್ಗೆ, ಸೇಫ್ಟಿ ಆರ್ಗನೈಸ್ ಅಂತ ಒಂದು ಪ್ರೋಗ್ರಾಮ್. ಅದಕ್ಕೆಲ್ಲ ಅವರು ನಮ್ಮ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಹೈಕೋರ್ಟ್ ಇವರೆಲ್ಲ ಅದನ್ನ ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂದ್ರೆ ಮಕ್ಕಳಿಗೆ ISI ಇದು ಹೆಲ್ಮೆಟ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ತಂದೆಗಳಿಗೆ, ಸ್ವಲ್ಪ ಪೋಷಕರಿಗೆ, ಮತ್ತೆ ನಿಮ್ಮ ಪಕ್ಕ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ. ಇದರಿಂದ ಎಲ್ಲರಿಗೂ ಅಪಘಾತಗಳು ಕಮ್ಮಿ ಮಾಡಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ